ವಿಶ್ವ ಪ್ರಸಿದ್ಧ ಪುತ್ತೂರು ಮಹಾತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ವರ್ಷಪ್ರತಿ ನಡೆಯುವಂಥ ಜಾತ್ರೋತ್ಸವ ಇದೇ ಬರುವ ಏಪ್ರಿಲ್ 10ರಿಂದ 20ನೇ ತಾರೀಕುವರೆಗೆ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಈಗಲೇ ಅದಕ್ಕೆ ಬೇಕಾಗುವಂಥ ಎಲ್ಲ ಪೂರ್ವಭಾವಿ ತಯಾರಿಗಳನ್ನು ಮಾಡಿಯಾಗಿದೆ. ಅಧಿಕಾರಿ ವರ್ಗದವರ ಜೊತೆ ಚರ್ಚೆ ಮಾಡಿ ಕಾನೂನು ವ್ಯವಸ್ಥೆ, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸ್ವಚ್ಛತೆ, ಬಾಕಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ನಡೆದಿದೆ. ಇದೇ ಬರುವ 1ನೇ ತಾರೀಕಿನೊಂದು ಗೊನೆ ಕಡಿಯುವಂಥ ಕಾರ್ಯಕ್ರಮ ಆಗ್ತದೆ. 10ರಿಂದ 20 ತಾರೀಕಿನವರೆಗೆ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಜಾತ್ರೆ ನಡೀತದೆ. ಎಲ್ಲ ವ್ಯವಸ್ಥೆಗಳು ಆಗಿದೆ. ಅನ್ನ ಸಂತರ್ಪಣೆ ಆಗಲಿ, ಬಾಕಿದ ಎಲ್ಲ ಸ್ಥಿತಿಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಈ ವರ್ಷ ನಮ್ಮ ರಥ ಸೇವೆ ಮಾಡುವರು ಕಳೆದ ವರ್ಷದಿಂದ ಈ ವರ್ಷ, ಕಳೆದ ವರ್ಷ 68 ಇತ್ತು. ಈ 150ರಿಂದ 200 ಜನ ಸ್ವಯಂ ಇಚ್ಛೆಯಿಂದ ರಥ ಸೇವೆಯನ್ನು ಮಾಡುವಂಥ ಅವರ ಸೇವೆಯನ್ನು ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಡ್ರೈನೇಜ್ ಸಿಸ್ಟಮ್ಗಳಾಗಲಿ, ತಡೆಗೋಡೆಗಳಾಗಲಿ, ಯಾರ್ಯಾರು ಈಗಲೇ ಮೊನ್ನೆ ತಾನೇ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಆಗಿದೆ. ಈ ಬಜೆಟಿನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಧಾರ್ಮಿಕ ದತ್ತಿಯಲ್ಲಿ ಇರುವಂಥ ದೇವಸ್ಥಾನಗಳ ಜಾಗಗಳು ಯಾವುದು ಆಕ್ರಮವಾಗಿದೆ ಅದನ್ನು ಅಳತೆ ಮಾಡಿ ಅದನ್ನು ವಾಪಸ್ಸು ದೇವಸ್ಥಾನದ ಒಳಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಬಜೆಟಿನಲ್ಲಿ ಕೂಡ ಹೇಳಿದ್ದಾರೆ. ನಾವು ಕೂಡ ಈಗಲೇ ಸರ್ವೆಗೆ ಆದೇಶ ಮಾಡಿದ್ದೇವೆ. ಒಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ದೇವಸ್ಥಾನದ ಜಾಗದಲ್ಲಿ ಅತಿಕ್ರಮಣ ಮಾಡಿ ಹಿಂದೆಯಿಂದ ಕೂತ್ಕೊಂಡಿದ್ರು, ಅಂದರೆ ಬಳಕೆ ಮಾಡ್ತಾ ಇದ್ರು. ಅತಿಕ್ರಮಣ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹಿಂದಿಂದ ಬಳಕೆ ಮಾಡ್ತಾ ಇದ್ರು. ಅವರು ಕೂಡ ಅದನ್ನು ವಾಪಸ್ಸು ದೇವಸ್ಥಾನಕ್ಕೆ ಬಿಟ್ಟು ಕೊಡುವಂಥ ವಿಚಾರವನ್ನು ಹೇಳಿದ್ದಾರೆ. ಬಾಕಿ ಅವರಿಗೆಲ್ಲ ಒಂದು ಸಮಯವನ್ನು ಕೊಟ್ಟಿದ್ದೇವೆ. ಅವರು ಇನ್ನು ಒಂದು 5 ತಿಂಗಳು, 6 ತಿಂಗಳು, 3 ತಿಂಗಳಲ್ಲಿ ಯಾರ್ಯಾರು ಅದರಲ್ಲಿ ಮನೆಯೆಲ್ಲ ಇದ್ದಾರೆ ಅವರು ಬೇರೆ ಕಡೆಗೆ ಶಿಫ್ಟ್ ಆಗುವಂಥ ವ್ಯವಸ್ಥೆಗಳನ್ನ ಆಗ್ಬೋದು. ಯಾರು ಬಾಡಿಗೆಗೆ ಕೊಟ್ಟಿದ್ದಾರೆ, ಯಾರು ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅವರಿಗೆ ಕೂಡಲೇ ಆ ಜಾಗವನ್ನು ತೆರವುಗೊಳಿಸಲಿಕ್ಕೆ ಇವಾಗಲೇ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಮಾಡ್ತೀವಿ. ಒಟ್ಟಿನಲ್ಲಿ ವ್ಯವಸ್ಥಿತ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಈಗಲೇ ರಾಜ್ಯ ಸರ್ಕಾರದ ಕೈ ಸೇರಿದೆ. ಇನ್ನೊಂದು 10-15 ದಿವಸದಲ್ಲಿ ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಿ ಬರ್ತದೆ. ಬಂದ ಕೂಡಲೇ ಡ್ರೈನೇಜ್ ಸಿಸ್ಟಮ್ ಮೊದಲಿಗೆ ಆರಂಭ ಮಾಡ್ತೇವೆ. ಹಂತವಾಗಿ ಏನು ಕೆರೆಯ ಅಭಿವೃದ್ಧಿ ಮಾಡ್ತೇವೆ. ಆನಂತರ ಇಲ್ಲಿ ಏನು ವಸತಿ ಗೃಹಗಳನ್ನು ಮಾಡಬೇಕು, ಸುಮಾರು 100 ರೂಮಿನ ವಸತಿ ಗೃಹಗಳನ್ನು ಮಾಡ್ತೇವೆ. ಡಾಮೆಟ್ರಿಗಳನ್ನು ಕೂಡ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಶಾಲೆ ಮಕ್ಕಳು ಮತ್ತೆ ಗ್ರೂಪ್ ಆಗಿ ತಂಡವಾಗಿ ಯಾರು ಬಸ್ಸಲ್ಲಿ ಬರ್ತಾರೆ ಅವರಿಗೆ ಡಾಮೆಟ್ರಿ ಅಂದ್ರೆ ಅವರೊಂದು ಹಾಲ್ ಅನ್ನು ಮಾಡಿ ಅವರಿಗೆ ಮಲಗುವ ವ್ಯವಸ್ಥೆ ಮತ್ತೆ ಟಾಯ್ಲೆಟ್ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ರೆ, ಇಲ್ಲಿ ಊಟದ ವ್ಯವಸ್ಥೆ ಈಗ ಮಧ್ಯಾಹ್ನದಲ್ಲಿ ಇದೆ. ಮುಂದೆ ಹಂತವಾಗಿ ರಾತ್ರಿ ಕೂಡ ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಸ್ಬೇಕು. ಅದರಿಂದ ಯಾತ್ರಾರ್ಥಿಗಳು ಬೇರೆ ಬೇರೆ ಕಡೆ, ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬರುವಂತ ಯಾತ್ರಾರ್ಥಿಗಳು, ಶಾಲಾ ಮಕ್ಕಳು, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರುವವರು ಇದನ್ನೆಲ್ಲ ನಿರೀಕ್ಷೆ ಮಾಡ್ತಾರೆ. ಅವರಿಗೆಲ್ಲ ರಾತ್ರಿ ಊಟದ ವ್ಯವಸ್ಥೆಯನ್ನು ಮುಂದೆ ಕಲ್ಪಿಸುವಂತ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಎಲ್ಲ ಭಕ್ತಾದಿಗಳನ್ನು ಈ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಪುಣ್ಯ ಕ್ಷೇತ್ರಕ್ಕೆ ಬರುವಂತೆ ನಾವು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ದೇವಸ್ಥಾನದ ಅಭಿವೃದ್ಧಿ, ಜಾತ್ರೋತ್ಸವ, ಅದಕ್ಕಿಂತ ಸಾನ್ನಿಧ್ಯ ವೃದ್ಧಿಗಾಗಿ ಏನೇನು ಪೂಜೆ ಪುರಸ್ಕಾರಗಳು ಇನ್ನಷ್ಟು ನಡೀತದೆ. ದೇವಸ್ಥಾನದ ಸುತ್ತಮುತ್ತಲ ಜಾಗವನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ವ್ಯವಸ್ಥಿತ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮುಖಾಂತರ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಜೀರ್ಣೋದ್ಧಾರ ಕೆಲಸ ಯಾವತ್ತು ಈಗ ಮಾಸ್ಟರ್ ಪ್ಲಾನ್ ನಮಗೆ ಅಪ್ರೂವಲ್ ಆಗಿ ಬರ್ತದೆ. ಈಗ ಒಂದಷ್ಟು ಜನ ಬಂದಿದ್ದಾರೆ, ನಾವು ಬೋರ್ವೆಲ್ ತೆಗೆದು ಕೊಡ್ತೇವೆ, ನಾವು ಗ್ರನೈಟ್ ಹಾಕ್ತೇವೆ, ನಾವು ಇನ್ನೊಂದು ಕೆಲಸ ಮಾಡಿ ಕೊಡ್ತೇವೆ, ಆಸಕ್ತರು ತುಂಬಾ ಜನ ಇದ್ದಾರೆ. ನಾವು 25 ಜನರ ಎಲ್ಲರನ್ನು ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೇವೆ. ಅದರಲ್ಲಿ ಎಲ್ಲ ಪಕ್ಷಾತೀತವಾಗಿ, ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಇಲ್ಲ, ಇದನ್ನು ಪಕ್ಷಾತೀತವಾಗಿ ಉದ್ಯಮಿಗಳನ್ನೆಲ್ಲ ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಒಂದು ಜೀರ್ಣೋದ್ಧಾರ ಮಾಡುವ ವ್ಯವಸ್ಥೆಗೆ ಎಲ್ಲ ಕೈ ಹಾಕ್ತೀವಿ. ಅದಕ್ಕೆ ತಂಡವನ್ನು ಮಾಡ್ತೀವಿ. ಫಸ್ಟ್ ಡ್ರೈನೇಜ್ ಸಿಸ್ಟಮ್ಗಳಾಗಬೇಕು, ಆನಂತರ ಟಾಯ್ಲೆಟ್ ಎಲ್ಲಿ ಬರಬೇಕು ಅಲ್ಲೇ ಬರಬೇಕು, ಹಾಲ್
ವಿಗ್ರಹ ಎಲ್ಲಿ ಬರ್ಬೇಕಾ, ನಾನು ಈಶ್ವರ ಭಟ್ರು ಇನ್ನೊಬ್ಬರು ಹೇಳಿದಾಗೆ ಇಲ್ಲ, ಮಾಸ್ಟರ್ ಪ್ಲಾನ್ ಅಲ್ಲಿ ಹೇಗಿದೆ ಹಾಗೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಇನ್ನೊಂದು 2 ತಿಂಗಳಿನಲ್ಲಿ ಜೀರ್ಣೋದ್ಧಾರ ಕೆಲಸವನ್ನು ಆರಂಭ ಕೆರೆ ಕಾಮಗಾರಿದ್ದು ಪೇಮೆಂಟ್ ನೋಡಿ. ಹಿಂದಿನ ಸಮಿತಿಯವರು ಒಳ್ಳೆಯ ಉದ್ದೇಶದಿಂದ ಬಹುಶಃ ಕೆರೆ ಅಭಿವೃದ್ಧಿಯನ್ನು ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಅದಕ್ಕೆ ಸರ್ಕಾರದ ಅನುಮೋದನೆಗಳು ಇಲ್ಲ. ಸರ್ಕಾರದ ಅನುಮೋದನೆಗಳು ಇಲ್ಲದೆ ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಕಲೆಕ್ಷನ್ ಮಾಡಿ ಇದನ್ನು ಮಾಡ್ತೀನಿ ಅನ್ನೋ ಇದರಿಂದ ಮಾಡಿದ್ರು. ಪಾಪ 30 ಲಕ್ಷ ಕಲೆಕ್ಷನ್ ಮಾಡಿದ್ದಾರೆ. ಆದ್ರೆ ದೇವಸ್ಥಾನದಿಂದ 25 ಲಕ್ಷ ತಗೊಂಡೋದಿತ್ತು. ಅದು ಕಾನೂನು ಪ್ರಕಾರ ದೇವಸ್ಥಾನಕ್ಕೆ ವಾಪಸ್ ಕೊಡಬೇಕು. ಆನಂತರ ಅದರಲ್ಲಿ ಉಳಿದಿರುವುದು 3 ಲಕ್ಷ ಕಾಮಗಾರಿಯನ್ನು ಮಾಡಿದ್ದಾರೆ. ನಾವು ಅದರಲ್ಲಿ ಏನು ರಾಜಕೀಯವನ್ನು ಖಂಡಿತ ಮಾಡ್ಲಿಕ್ಕೆ ಹೋಗುದಿಲ್ಲ. ದೇವಸ್ಥಾನದಲ್ಲಿ, ಶಾಲೆಯಲ್ಲಿ ನಮ್ದು ರಾಜಕೀಯ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಎಷ್ಟೋ ದೇವಸ್ಥಾನಗಳಲ್ಲಿ ಬಿಜೆಪಿಯಲ್ಲಿ ಇದ್ದಂತ ಕಾರ್ಯಕರ್ತರನ್ನು, ಬಿಜೆಪಿಗಾಗಿ ಕೆಲಸ ಮಾಡಿದವರನ್ನು ಇವತ್ತು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿ ನೇಮಕ ಮಾಡಿದಾರಂದ್ರೆ ಅದು ಅಶೋಕ್ ರೈ ಒಬ್ಬರೇ. ಬಿಜೆಪಿ ಅವರು ಮಾಡಲಿಲ್ಲ, ಅಶೋಕ್ ರೈ ಮಾಡಿದ್ದಾರೆ. ನೀವು ತಗೊಳ್ಳಿ, ವಿಷ್ಣುಮೂರ್ತಿ ಎಷ್ಟೋ ದೇವಸ್ಥಾನ ತಗೊಳ್ಳಿ ನೀವು. ಕುಂಜಾರು, ವಿಷ್ಣುಮೂರ್ತಿ ದೇವಸ್ಥಾನ, ಸಂಪ್ಯ ಎಲ್ಲ ಮಾಡಿದೀನಿ. ನಾವು ಅಭಿವೃದ್ಧಿ ಪ್ರಕಾರ ಅಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾರೆ, ಅಲ್ಲಿ ಒಳ್ಳೇದು ಮಾಡ್ತಾರೆ, ಅವ್ರಿಗೆ ಆದ್ಯತೆಯನ್ನು ಕೊಡೋದು. ಇದನ್ನು ಜನ ಗಮನಿಸಬೇಕು ಅಂತ ಹೇಳುದು. ನಾವು ಡೂಪ್ಲಿಕೇಟ್ ಹಿಂದುತ್ವ ಮಾಡಬಾರ್ದು ಅಂತ, ಒಳ್ಳೆ ಹಿಂದುತ್ವ ಮಾಡಬೇಕು. ಅವ್ರಿಗೆ ಕೊಟ್ಟಿದ್ದು ಅವ್ರು ಹೇಳ್ತಾರೆ ನಮ್ಮ ಹತ್ರ, ನೀವು ನಮಗೆ ಕೊಟ್ಟಿದ್ರಿ, ಗೌರವ ಕೊಟ್ಟಿದ್ರಿ, ನಾವು ಅಭಿವೃದ್ಧಿ. ಅವರ ಬೆನ್ನೆ ನಿಂತು ನೋಡಿ ಎಲ್ಲ ದೇವಸ್ಥಾನ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಎಲ್ಲ ಅಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಜನ ಏನು ಅವ್ರದ್ದು ಜಾಗ ಅತಿಕ್ರಮಣ ಆಗಿದೆ ಅದನ್ನೆಲ್ಲ ವಾಪಸ್ ಪಡೆಯುವಂತ ಕೆಲಸವನ್ನು ಮಾಡ್ತೀವಿ. ಈಗ ಉಪ್ಪಿನಂಗಡಿ ದೇವಸ್ಥಾನದಲ್ಲಿ ತುಂಬಾ ಆಗಿದೆ, ಎಲ್ಲ ತಗೊಳ್ತೀವಿ, ಅದರಲ್ಲಿ ಕಾಂಪ್ರಮೈಸೇ ಇಲ್ಲ. ಆನಂತರ ಅಭಿವೃದ್ಧಿಯನ್ನು ಕೂಡ ಮಾಡ್ತೀವಿ. ಕಳೆದ ಸಲ ಸುಮಾರು 5 ಕೋಟಿ ರೂಪಾಯಿಯನ್ನು ದೇವಸ್ಥಾನಕ್ಕೆ, ಹಿಂದೂ ದೇವಸ್ಥಾನಗಳು ಇಟ್ಟಿದ್ದೀವಿ. ಈ ಸಲ ಕೂಡ ಒಂದು 5-10 ಕೋಟಿ ರೂಪಾಯಿಗಳು ಬರೀ ದೇವಸ್ಥಾನದ ಅಭಿವೃದ್ಧಿಗಿಡ್ತೇವೆ. ಚರ್ಚ್ ಮತ್ತೆ ಮಸೀದಿಗಳ ಅದಕ್ಕೂ ಅಭಿವೃದ್ಧಿಗೆ ಹಣವನ್ನು ತರ್ತೇವೆ. ಒಟ್ಟು ಧರ್ಮದ ಬಗ್ಗೆ ಏನು ಕಲ್ಪನೆಗಳಿರ್ತದೆ, ನಂಬಿಕೆ ಮತ್ತೆ ಭಕ್ತಿ ಏನಿದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡುವ ಮುಖಾಂತರ ಅವರವರು ನಂಬುವ ಧರ್ಮಕ್ಕೆ ಪ್ರಾಧಾನ್ಯತೆ ಕೊಡುವಂತ ಕೆಲಸವನ್ನು ಮಾಡಿ